ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಇತ್ತಲಾಗಿ ದುರ್ಯೋಧನನ ಪ್ರೇರಣೆಯ ಮೇಲೆ ಅವನ ಕಡೆಯ ರಾಜರು ಸೈನಿಕರು ಸಮಸ್ತ ಸನ್ನಾಹಗಳೊಡನೆ ಕುರುಕ್ಷೇತ್ರಕ್ಕೆ ಹೊರಟುದು ಎಂಬ 153ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ನಡುವೆ ಜನಮೇಜಯನು ವೈಶಂಪಾಯನನನ್ನು ಕುರಿತು, ಮುನೀಂದ್ರ, ಧರ್ಮರಾಜನು ಯುದ್ಧಕ್ಕಾಗಿ ಸಮಸ್ತ ಸೈನ್ಯಗಳೊಡನೆ ಕುರುಕ್ಷೇತ್ರಕ್ಕೆ ಬಂದು ಸೇರಿದುದನ್ನು, ಶ್ರೀಕೃಷ್ಣನು ಅವನಿಗೆ ಮುಖ್ಯವಾದ ಬೆಂಬಲವಾಗಿರುವುದನ್ನು, ವಿರಾಟ ದೃಪದರು, ಅವರ ಮಕ್ಕಳು, ಕೇಕಯರು, ವೃಷ್ಣಿಗಳು ಮುಂತಾದ 100 ಮಂದಿ ರಾಜರಿಂದ ಪರಿವೃತನಾದ ಯುಧಿಷ್ಠಿರನು ದೇವ ಸೈನ್ಯದಿಂದ ರಕ್ಷಿತನಾದ ದೇವೇಂದ್ರನಂತೆ ಯುದ್ಧ ಯುದ್ಧ ಸನ್ನದ್ಧನಾಗಿ ನಿಂತಿರುವುದನ್ನು ಕೇಳಿದ ಮೇಲೆ ಕತ್ತಲಾಗಿ ದುರ್ಯೋಧನನು ಮಾಡಿದುದೇನು? ಅವನ ಯುದ್ಧ ಸನ್ನಾಹ ಕ್ರಮಗಳನ್ನು ವಿವರವಾಗಿ ತಿಳಿಸಬೇಕು. ಕುರುಕ್ಷೇತ್ರದಲ್ಲಿ ಅವರಿಬ್ಬರು ಕೈಕಲೆತ ಮೇಲೆ ಯುದ್ಧದಲ್ಲಿ ನಡೆದ ಸಂಗತಿಯೇನು? ಯುಧಾಮನ್ಯು, ಶಿಖಂಡಿ ಮುಂತಾಗಿ ದೇವತೆಗಳಿಗೂ ದುರ್ಜಯರಾದ ಮಹಾಪರಾಕ್ರಮಿಗಳೆಲ್ಲ ಆ ಕಡೆ ಸೇರಿರುವರು. ಅವರೆಲ್ಲರೂ ಸೇರಿದ ಮೇಲೆ ಇಂದ್ರನನ್ನಾದರೂ ನಿಗ್ರಹಿಸಬಲ್ಲರು. ಹೀಗಿರುವಾಗ ಆ ಪಾಂಡವರು ಕೌರವರು ಕುರುಕ್ಷೇತ್ರವನ್ನು ಸೇರಿದ ಮೇಲೆ ಅಲ್ಲಿ ನಡೆಸಿದ ಕಾರ್ಯಗಳೇನು ಎಂದನು. ಅದಕ್ಕೆ ಆ ವೈಶಂಪಾಯನನು, ರಾಜೇಂದ್ರ, ಹೇಳು. ಕೃಷ್ಣನು ಅಲ್ಲಿಂದ ಹಿಂತಿರುಗಿದೊಡನೆಯೇ ಹತ್ತಲಾಗಿ ದುರ್ಯೋಧನನು ಕರ್ಣನನ್ನು, ದುಶ್ಯಾಸನನನ್ನು, ಶಕುನಿಯನ್ನು ಕರೆದು, ಎಲೈ ಮಿತ್ರರೇ, ಕೃಷ್ಣನು ಬಂದ ಉದ್ದೇಶವು ಫಲಿಸಲಿಲ್ಲ. ಅವನು ವಿಫಲ ಪ್ರಯತ್ನನಾಗಿ ಹಿಂತಿರುಗಿ ಪಾಂಡವರ ಬಳಿಗೆ ಹೊರಟು ಹೋದನು. ಇನ್ನು ಆ ಕೃಷ್ಣನು ನಮ್ಮ ಮೇಲಿನ ಕೋಪದಿಂದ ಪಾಂಡವರಿಗೆ ಮತ್ತಷ್ಟು ಕೋಪವನ್ನು ಹೆಚ್ಚಿಸುವುದರಲ್ಲಿ ಸಂದೇಹವಿಲ್ಲ. ಆ ಕೃಷ್ಣನಿಗೆ ಆಂತರ್ಯದಲ್ಲಿ ನಮಗೆ ಪಾಂಡವರೊಡನೆ ಯುದ್ಧವಾಗುವುದೇ ಇಷ್ಟವು. ಆ ಭೀಮಾರ್ಜುನರಿಬ್ಬರು ಕೃಷ್ಣನ ಇಷ್ಟದಂತೆ ನಡೆಯತಕ್ಕವರು. ಧರ್ಮರಾಜನು ಭೀಮನು ಹೇಳಿದ ಮಾತನ್ನು ಮೀರದೆ ನಡೆಯುವವನು. ಆ ಭೀಮನಿಗಾದರೂ ನಾವೆಲ್ಲರೂ ಹಿಂದೆ ಅನೇಕ ವಿಧವಾಗಿ ದ್ರೋಹವನ್ನು ಮಾಡಿರುವೆವು. ವಿರಾಟ ದೃಪದರು ನಮ್ಮಲ್ಲಿ ಮೊದಲಿನಿಂದಲೂ ಬಹಳ ದ್ವೇಷವನ್ನಿಟ್ಟಿರುವರು. ಕೃಷ್ಣಾಜ್ಞೆಯಂತೆ ನಡೆಯತಕ್ಕ ಅವರಿಬ್ಬರು ಈಗ ಪಾಂಡವ ಸೇನೆಗೆ ನಿಯಾಮಕರಾಗಿರುವರು. ಇದರಿಂದ ಮುಂದೆ ನಮ್ಮೊಳಗೆ ಯುದ್ಧವು ಬಹಳ ಪ್ರಬಲವಾಗಿ ನಡೆಯುವುದೇನೋ ನಿಶ್ಚಯವೇ. ಆದುದರಿಂದ ನೀವು ಶೀಘ್ರದಲ್ಲಿಯೇ ಯುದ್ಧಕ್ಕೆ ಬೇಕಾದ ಸನ್ನಾಹಗಳನ್ನು ಮಾಡಿಕೊಳ್ಳಿರಿ. ಕುರುಕ್ಷೇತ್ರದಲ್ಲಿ ನಮ್ಮ ಸೇನಾ ನಿವೇಶಕ್ಕೆ ತಕ್ಕ ಶಿಬಿರಗಳನ್ನು ನಿರ್ಮಿಸಿರಿ. ಆ ಶಿಬಿರಗಳೆಲ್ಲ ನಮ್ಮ ಸೈನ್ಯಕ್ಕೆ ತಕ್ಕಷ್ಟು ಸ್ಥಳ ವಸತಿ ಉಳ್ಳವುಗಳಾಗಿರಬೇಕು. ಶತ್ರುಗಳ ಅಡ್ಡಿಯಿಲ್ಲದೆ ನಮಗೆ ಬೇಕಾದ ಆಹಾರ ಸಾಮಗ್ರಿಗಳೆಲ್ಲ ಅಲ್ಲಿಗೆ ಧಾರಾಳವಾಗಿ ಬಂದು ಸೇರುವುದಕ್ಕೆ ಅನುಕೂಲವಾದ ಮಾರ್ಗಗಳಿರಬೇಕು. ಎತ್ತರವಾದ ಮತ್ತು ಬಿಗಿಯಾದ ಕಟ್ಟಡಗಳಿಂದ ಕೂಡಿದ್ದು, ಒಂದೊಂದು ಶಿಬಿರವು ವಿವಿಧ ಆಯುಧಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ತುಂಬಿರಬೇಕು. ಇಂತಹ ಶಿಬಿರಗಳು ನಮ್ಮ ಕಡೆಯ ಸೈನ್ಯಕ್ಕಾಗಿ 100,000 ಸಂಖ್ಯೆಯಿಂದ ಈಗಲೇ ಸಿದ್ಧವಾಗಲಿ. ಅಲ್ಲಿಗೆ ಹೋಗಿ ಬರುವ ದಾರಿಗಳೆಲ್ಲವೂ ಹಳ್ಳ ತಿಟ್ಟಿಲ್ಲದೆ ಮಟ್ಟವಾಗಿರಲಿ. ನಾಳೆ ಬೆಳಗಾದೊಡನೆಯೇ ಪ್ರಯಾಣ ಹೊರಡಬೇಕೆಂದು ಈಗಲೇ ಎಲ್ಲ ಕಡೆಯ ರಾಜರಿಗೂ ಅವರ ಕಡೆಯವರಿಗೂ ಡಂಗುರವನ್ನು ಹೊಡೆಯಿಸಿ ಸಾರಿಸಿರಿ ಎಂದನು. ಆಗ ಕರ್ಣಾದಿಗಳೆಲ್ಲರೂ ಹಾಗೆಯೇ ಆಗಲೆಂದು ಹೇಳಿ ಉತ್ಸಾಹದಿಂದ ತಮ್ಮ ಸೈನ್ಯಕ್ಕೆ ಬೇಕಾದ ಶಿಬಿರಗಳನ್ನು ನಿರ್ಮಿಸುವುದಕ್ಕೆ ತಕ್ಕ ಪ್ರಯತ್ನ ಮಾಡಿದರು. ಯುದ್ಧ ಪ್ರಯಾಣಕ್ಕಾಗಿ ಸೂಚನೆಯನ್ನು ಕೊಟ್ಟ ಕ್ಷಣವೇ ರಾಜರೆಲ್ಲರೂ ಯುದ್ಧೋತ್ಸಾಹದಿಂದ ಆಸನಗಳನ್ನು ಬಿಟ್ಟು ಮೇಲೆದ್ದರು. ಒಬ್ಬೊಬ್ಬರು ಬಾಗಿಲ ಗುಳಿಗಳಂತೆ ಉದ್ದವಾದ ಚಿನ್ನದ ಬಳೆಗಳಿಂದಲೂ ಚಂದನಾನುಲೇಪನಗಳಿಂದಲೂ ಅಲಂಕೃತಗಳಾದ ತಮ್ಮ ತೋಳುಗಳನ್ನು ಮೆಲ್ಲ ಮೆಲ್ಲಗೆ ನೀವಿಕೊಂಡರು. ಕಮಲದಂತಿರುವ ತಮ್ಮ ಕೈಗಳಿಂದ ತಮ್ಮ ಶಿರೋವಸ್ತ್ರಗಳನ್ನು ಸರಿ ಮಾಡಿಕೊಂಡರು. ತಮ್ಮ ವಸ್ತ್ರಾಭರಣಗಳನ್ನೆಲ್ಲ ಸರಿಪಡಿಸಿಕೊಂಡರು. ರಥಿಕರು ತಮ್ಮ ರಥಗಳನ್ನು, ರಾಹುತರು ತಮ್ಮ ಕುದುರೆಗಳನ್ನು, ಗಜಯೋಧರು ತಮ್ಮ ತಮ್ಮ ಆನೆಗಳನ್ನು ಸಿದ್ಧಪಡಿಸಿಕೊಂಡರು. ಒಬ್ಬೊಬ್ಬರು ವಿಚಿತ್ರಗಳಾಗಿಯೂ ಸುವರ್ಣಮಯಗಳಾಗಿಯೂ ಇರುವ ಯುದ್ಧ ಕವಚಗಳನ್ನು, ನಾನಾ ಬಗೆಯ ಶಸ್ತ್ರಾಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡರು. ಪದಾತಿಗಳು ಬೇರೆ ಬೇರೆ ವಿಧವಾದ ಶಸ್ತ್ರಗಳನ್ನು ತಂದು ತಮ್ಮ ಶರೀರಗಳಲ್ಲಿ ಬಿಗಿದುಕೊಂಡರು. ಆಗಿನ ಯುದ್ಧ ಸನ್ನಾಹ ಸಂಭ್ರಮಗಳು ಒಂದು ದೊಡ್ಡ ಮಹೋತ್ಸವದಂತಾಯಿತು.
ಎಲ್ಲರೂ ಅತ್ಯಂತ ವೀರ್ಯೋತ್ಸಾಹದಿಂದ ತುಂಬಿದ್ದರು. ದುರ್ಯೋಧನನ ನಗರವೇ ಮೊತ್ತಕ್ಕೆ ಉಲ್ಲೋಲ ಕಲ್ಲೋಲವಾದ ಸಮುದ್ರದಂತೆ ಕಾಣಿಸಿತು. ಜನ ಸಮೂಹವೇ ಸುಳಿಗಳು, ರಥ ಗಜ ತುರಗಗಳೇ ಮೀನುಗಳು, ಶಂಖ ದುಂದುಭಿ ಧ್ವನಿಗಳೇ ಮೊರೆತವು, ಬೊಕ್ಕಸವೇ ರತ್ನಗಳು, ವಿಚಿತ್ರ ಕವಚಧಾರಿಗಳೇ ಅಲೆಗಳು, ಶಸ್ತ್ರಗಳ ಕಾಂತಿಯೇ ನೊರೆ, ಉಪ್ಪರಿಗೆಗಳೇ ಪರ್ವತಗಳು, ರಾಜ ಬೀದಿಗಳು ಅಂಗಡಿ ಬೀದಿಗಳು ದೊಡ್ಡ ಮಡುಗಳಾಗಿರಲು, ಕುರು ಸೈನ್ಯವೆಂಬ ಮಹಾಸಮುದ್ರದಿಂದ ಯುದ್ಧ ವೀರರೆಲ್ಲರೂ ಯುದ್ಧ ಸನ್ನಾಹಗಳೊಡನೆ ಹೊರಡುವಾಗ ಅದು ಚಂದ್ರೋದಯ ಕಾಲದಲ್ಲಿ ಮುಕ್ಕಿ ಬರುವ ಮಹಾಸಮುದ್ರದಂತೆ ಕಾಣಿಸಿತು. ಇದು 153ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.